ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಈ ರೀತಿ ಕೈ ಎತ್ತದಾಗ ಬ್ಲೌಸ್ ಮೇಲ್ಕ್ ಹೋಗುತ್ತೆ. ಸೊ ಅದಕ್ಕೆ ನಾನು ಸುಮಾರಷ್ಟು ಕಟಿಂಗ್ ಅಲ್ಲಿ ತೋರಿಸ್ತೀನಿ, ಬಟ್ ಆದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಇವತ್ತು ಹೊಸ ರೀತಿನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕೈ ಎತ್ತದಾಗ ಏನ್ ಬ್ಲೌಸ್ ಇದೆ ಎಷ್ಟೇ ಫಿಟ್ ಆಗಿ ಸ್ಟಿಚ್ ಮಾಡ್ಕೊಂಡ್ರು ಮೇಲಕ್ ಹೋಗುತ್ತೆ. ಏನಕ್ಕೆ? ಸೊ ಅದಕ್ಕೆ ಏನ್ ರೀಸನ್? ಸೊ ಇದಕ್ಕೆ ಅಂತಾನೆ ಕೆಲವೊಂದಷ್ಟು ಮೆಷರ್ಮೆಂಟ್ಸ್ ಇದೆ. ಆ ಮೆಷರ್ಮೆಂಟ್ ನ ಕರೆಕ್ಟ್ ಪ್ಲೇಸ್ ಅಲ್ಲಿ ಮಾರ್ಕ್ ಮಾಡಿ ನೀವು ಕಟಿಂಗ್ ಮಾಡಬೇಕು. ಸೊ ಆ ಪ್ಲೇಸ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಸೊ ಈ ರೀತಿ ಕೈ ಎತ್ತಿದಾಗ ನಿಮ್ಗೆ ಮೇಲಕ್ಕೆ ಎತ್ಕೊಳ್ಳುತ್ತೆ. ಸೊ ಇದಕ್ಕಿರೋದು ಎರಡು ಮೇನ್ ಪಾಯಿಂಟ್. ಸೊ ಎರಡನ್ನ ನೀವು ಸರಿ ಮಾಡ್ಕೊಂಡ್ರೆ ಖಂಡಿತ ಈ ರೀತಿ ಕೈ ಎತ್ತಿದಾಗ ನಿಮ್ಗೆ ಬ್ಲೌಸ್ ಮೇಲಕ್ಕೆ ಹೋಗಲ್ಲ, ಪರ್ಫೆಕ್ಟ್ ಆಗಿ ಫಿಟ್ ಆಗಿ ಕೂರುತ್ತೆ, ನೋಡಕ್ಕೂ ಕೂಡ ಲುಕ್ ಆಗಿರುತ್ತೆ. ಸೊ ಏನದು? ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆ ಎರಡು ಮೆಷರ್ಮೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳು 28ನೇ ತಾರೀಕಿಂದ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್, ಓಕೆನಾ? ಬ್ಲೌಸ್ ನ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಸುಮಾರಷ್ಟು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಹತ್ತು ತರ ನಾರ್ಮಲ್ ನೆಕ್ ಶೇಪ್ಸ್, ಓಕೆನಾ? 10 ತರ ನಾರ್ಮಲ್ ನೆಕ್ ಶೇಪ್ಸ್ ಹೇಳ್ಕೊಡ್ತೀನಿ. ಸೊ ಅದಾದ್ಮೇಲೆ ನಿಮ್ಗೆ 10 ತರ ಬೋಟ್ ನೆಕ್ ಶೇಪ್ಸ್. ಸೊ ಟೋಟಲ್ 20 ತರ ಶೇಪ್ಸ್. 10 ತರ ನಿಮ್ಗೆ ಬ್ಯಾಕ್ ಅಲ್ಲಿ ಡೀಪ್ ನೆಕ್ ಇಟ್ಟಾಗ ಒಂದೇ ತರ ಬರೀ ಯು ಅಥವಾ ಸ್ಕ್ವಯರ್ ಅಥವಾ ಹಾಟ್ ಸ್ವೀಟ್ ಹಾಟ್ ಶೇಪ್. ಸೊ ಇಷ್ಟೇ ಜನ ನೋಡ್ತಾ ಇರೋದು. ತುಂಬಾನೇ ವೆರೈಟಿ ಶೇಪ್ಸ್ ಇದೆ. ಸೊ ಅದನ್ನ ಹೇಳ್ಕೊಡ್ತೀನಿ. 10 ತರ ಡೀಪ್ ನೆಕ್ ಗೆ ಯೂಸ್ ಆಗುವಂತದ್ದು. ಇನ್ನ 10 ತರ ನಿಮ್ಗೆ ಬೋಟ್ ನೆಕ್ ಬ್ಲೌಸ್ ಗೆ ಶೇಪ್ಸ್. ಬರೀ ಇಲ್ಲೇನ್ ನಾನು 10 ತರ ನಿಮ್ಗೆ ಹೇಳ್ಕೊಡ್ತೀನಿ ಶೇಪ್. ಅದೊಂದು ಶೇಪ್ ಇಟ್ಟು ನೀವು ಬೋಟ್ ನೆಕ್ ಬ್ಲೌಸ್ ಗೆ 800 ಇಂದ 900 ರೂಪಾಯಿ ಚಾರ್ಜ್ ಮಾಡ್ಬೋದು. ಸೊ ಅಷ್ಟು ವೆರೈಟಿ ಆಗಿರುವಂತಹ, ಕ್ರಿಟಿಕಲ್ ಆಗಿರುವಂತಹ, ತುಂಬಾ ಚೆನ್ನಾಗಿರುವಂತಹ 10 ಬೋಟ್ ನೆಕ್ ಶೇಪ್ಸ್ ಹೇಳ್ಕೊಡ್ತೀನಿ. ಇದೆರಡೂ ಬಹಳನೇ ಇಂಪಾರ್ಟೆಂಟ್, ಓಕೆನಾ? ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ನೆಕ್ ಅಂದ್ರೆ ನೋಡಿ, ಈ ರೀತಿ 4 ಡಾಟ್ ಬ್ಲೌಸ್. ಬೋಟ್ ನೆಕ್ ಯಾವ್ದು ಇರಲ್ಲ. ಈ ರೀತಿ 4 ಡಾಟ್ ಬ್ಲೌಸ್ ಗೆ ಬ್ಯಾಕ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ಸ್ ಬರುತ್ತೆ. ಸೊ ಅದೆಲ್ಲ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ಸ್. ಸೊ 10 ತರ ಪ್ಯಾಚ್ ವರ್ಕ್ ಡಿಸೈನ್ಸ್, ಓಕೆನಾ? 10 ತರ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಅಂದ್ರೆ ಈ ರೀತಿ ನಾರ್ಮಲ್ ನೆಕ್ ಅಂದ್ರೆ ಬೋಟ್ ನೆಕ್ ಇರಲ್ಲ, ಆ ರೀತಿ ನೆಕ್ಗೆ. ಅದಾದ್ಮೇಲೆ ನಿಮ್ಗೆ ಬೋಟ್ ನೆಕ್ ಗೆ ಸಂಬಂಧಪಟ್ಟಂತದ್ದು ಹತ್ತು ತರ ಬೋಟ್ ನೆಕ್ ಗೆ ಸಂಬಂಧಪಟ್ಟಿರುವಂತಹ ಪ್ಯಾಚ್ ವರ್ಕ್ ಡಿಸೈನ್ಸ್, ಓಕೆನಾ? ನೋಡಿ, ಇಲ್ಲಿ ನಾನು 10 ತರ ಬೋಟ್ ನೆಕ್ ಶೇಪ್ಸ್ ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ 10 ತರ ಪ್ಯಾಚ್ ವರ್ಕ್ ಶೇಪ್ಸ್ ಬರುತ್ತೆ, ಓಕೆನಾ? ಸೊ ಈ ರೀತಿ ಪ್ಯಾಚ್ ವರ್ಕ್ ಶೇಪ್ ಮಾಡಿದಾಗ ನೀವೇ 1000 ರೂಪೀಸ್ ಅಬೌವ್ ಅಲ್ಲಿ ನೀವು ಚಾರ್ಜ್ ಮಾಡಬಹುದು ಒಂದು ನೆಕ್ ಡಿಸೈನ್ಗೆ. ಎಲ್ಲಾನು ಕ್ರಿಟಿಕಲ್ ಡಿಸೈನ್, ಬಟ್ ಯಾವ ರೀತಿ ನಿಮ್ಗೆ ಈಸಿಯಾಗಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಈ 20 ತರ ಏನಿದೆ ಇದರಲ್ಲಿ ನಿಮ್ಗೆ ಯಾವ್ದು ಡಿಸೈನ್ ನ ಹೇಳ್ಕೊಡ್ತೀನಿ ಅಂತ ಈಗ ನಾನು ನಿಮ್ಗೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಸೊ ಆ ವಿಡಿಯೋದಲ್ಲಿ ಕ್ರಿಟಿಕಲ್ ಆಗಿರುವಂತಹ 20 ಡಿಸೈನ್ ನ ತೋರಿಸಿದೀನಿ. ಸೊ ಈ ಶೇಪ್ಸ್ ಏನಿದೆ ಇದನ್ನ ನಾನು ತೋರಿಸಿಲ್ಲ, ಓಕೆನಾ? ಈ 20 ತರ ಶೇಪ್ಸ್ ಏನಿದೆ ಅದನ್ನ ತೋರಿಸಿಲ್ಲ, ಅದನ್ನ ನಾನು ಹೇಳ್ಕೊಡ್ತೀನಿ ನಿಮ್ ಕ್ಲಾಸ್ ಅಲ್ಲಿ. ಈ 20 ತರ ಪ್ಯಾಚ್ ವರ್ಕ್ ಡಿಸೈನ್ ಏನಿದೆ, ಈ ಕ್ರಿಟಿಕಲ್ ಡಿಸೈನ್ಸ್. ಸೊ ಇದನ್ನ ನಾನು ನಿಮ್ಗೆ ಒಂದು ವಿಡಿಯೋ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಈ 20 ತರ ಪ್ಯಾಚ್ ವರ್ಕ್ ಡಿಸೈನ್ ನೀವು ಕಲ್ತ್ಕೊಂಡ್ರೆ ಯಾವುದೇ ಕ್ರಿಟಿಕಲ್ ಡಿಸೈನ್, ಯಾವುದೇ ನೆಕ್ ಡಿಸೈನ್ ಕೊಟ್ರು ನೀವು ಮಾಡ್ಬೋದು. ಆ ಐಡಿಯಾ ಅಲ್ಲಿ ಬರುತ್ತೆ. ಈ 40 ತರ ಏನಿದೆ ಇದಕ್ಕೆ ಪ್ರತಿಯೊಂದಕ್ಕೂ ನಿಮ್ಗೆ ನೋಟ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ. ಸೊ ಇನ್ನೊಂದು ಇಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ. 40 ತರ ಡಿಸೈನ್ ಅಂತ ಅಂದಾಗ 40 ಬ್ಲೌಸ್ ಕಟಿಂಗ್ ಮಾಡಿಸ್ತೀರಾ ಅಂತ ಹೇಳಿ ಕೆಲವರು ತಪ್ಪು ತಿಳ್ಕೊಳ್ತೀರಾ. ಸೊ ಬ್ಯಾಕ್ ನೆಕ್ ಡಿಸೈನ್, ನನ್ನ ಕೋರ್ಸ್ ನ ಹೆಸರೇ ನೀಟಾಗಿ ಇಟ್ಟಿದ್ದೀನಿ. ಬ್ಯಾಕ್ ನೆಕ್ ಡಿಸೈನ್, ಓನ್ಲಿ ಬ್ಯಾಕ್ ಅಲ್ಲಿ ಏನ್ ಡಿಸೈನ್ ಬರುತ್ತೆ ಸೊ ಅದು ಮಾತ್ರ ಇರುತ್ತೆ. ಯಾರೆಲ್ಲ ಬ್ಲೌಸ್ ಎಲ್ಲ ಕಲ್ತಿರ್ತೀರಾ, ಡಿಸೈನ್ ಕಲಿಬೇಕು ಅನ್ನೋರಿಗೆ ಈ ಕೋರ್ಸ್ ಆಗಿರುತ್ತೆ, ಓಕೆನಾ? ಇದು 3.5 ಇಂದ 4 ತಿಂಗಳು ಕ್ಲಾಸ್ ಆಗಿರುತ್ತೆ. ಇದಕ್ಕೆ ಕೇವಲ 2000 ರೂಪಾಯಿ ಚಾರ್ಜ್ ಆಗಿರುತ್ತೆ. 2000 ರೂಪಾಯಿಲಿ 40 ತರ ಡಿಸೈನ್ಸ್ ನ ನೀವು ಆರಾಮಾಗಿ ಕಲಿಬಹುದು. ಕೆಲವೊಂದು ನಾನು ಏನ್ ನೆಕ್ ಶೇಪ್ಸ್ ಹೇಳ್ಕೊಡ್ತೀನಿ ಅದೆಲ್ಲ ಪ್ಯಾಚ್ ವರ್ಕ್ ಡಿಸೈನ್ ಗೆ ರೀಚ್ ಆಗುವಂತದ್ದು. ಬೇಗ ಮಾಡಬಹುದು, ತುಂಬಾ ರಿಚ್ ಆಗಿ ಕಾಣುತ್ತೆ. ಅದಕ್ಕೂ ಕೂಡ ನೀವು ಡಬಲ್ ಚಾರ್ಜ್ ಮಾಡಿ ಬ್ಲೌಸ್ ನ ಏನ್ ನೀವು ಒಂದು 400 ಬ್ಲೌಸ್ ತಗೊಳ್ತಾ ಇದ್ರೆ ಸ್ಟಿಚ್ ಮಾಡಕ್ ನಾರ್ಮಲ್ ಬ್ಲೌಸ್ಗೆ 800 ರೂಪೀಸ್ ವರ್ಗು ನೀವು ಚಾರ್ಜ್ ಮಾಡಬಹುದು ಬರೀ ಈ 10 ನೆಕ್ ಶೇಪ್ಸ್ ಅಲ್ಲಿ.
ಈ ರೀತಿ ಪ್ಯಾಚ್ ಡಿಸೈನ್ ಮಾಡಿದ್ರೆ 1000 ಅಬೌವ್ ನೀವು ಚಾರ್ಜ್ ಮಾಡ್ಬೋದು. ಓಕೆನಾ. ಸೊ ಇದು ಇದೇ 26ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. 2000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಇದ್ರದ್ದು ಫೀಸ್ ಬಂದು 2000. 3.5 ಇಂದ 4 ತಿಂಗಳು ಕೋರ್ಸ್ಗೆ 2000, ಪ್ರತಿ ತಿಂಗಳಿಗೆ 2000 ಅಲ್ಲ. ಸೊ ವಿಡಿಯೋ ಪ್ಲೇ ಆಗುತ್ತೆ ನೋಡಿ. ಓಕೆನಾ. ಸೊ ವಿಡಿಯೋ ನೋಡಿದ್ರಿ ಅನ್ಕೊಳ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಬೇಗ ಜಾಯಿನ್ ಆಗಿ 26ನೇ ತಾರೀಕು ಒಳಗಡೆ ಜಾಯಿನ್ ಆಗಿ. ಓಕೆನಾ. ಸೊ ಈಗ ನಾವು ನಮ್ಮ ಟಾಪಿಕ್ಗೆ ಬರೋಣ. ಸೊ ಓಕೆ ನೋಡಿ, ನಾವು ಈ ರೀತಿ ಕೈ ಎತ್ತಿದಾಗ ನಮ್ಗೆ ಬ್ಲೌಸ್ ಈ ರೀತಿ ಮೇಲಕ್ಕೆ ಎತ್ಕೊಳ್ಳುತ್ತೆ. ಸೊ ಅದಕ್ಕೆ ಫಸ್ಟ್ ಒಂದು ರೀಸನ್ ಬಂದು ಲೆಂತ್ ನೀವು ಬ್ಲೌಸ್ಗೆ ಕರೆಕ್ಟ್ ಆಗಿ ಇಟ್ಕೊಳ್ದಿರ ಇರೋದು. ಸೊ ಲೆಂತ್ ಯಾವ ರೀತಿ ತಗೊಳ್ಬೇಕು? ಲೆಂತ್ ಯಾವ ರೀತಿ ತಗೊಳ್ಬೇಕು ಅಂದ್ರೆ, ಸೊ ನೋಡಿ ಇಲ್ಲಿ ನಮ್ ಡ್ರೆಸ್ ಆದ್ರೂ ವೇರ್ ಮಾಡಿರ್ಲಿ, ಬ್ಲೌಸ್ ಆದ್ರೂ ವೇರ್ ಮಾಡಿರ್ಲಿ, ಇಲ್ಲಿ ಒಂದು ಶೋಲ್ಡರ್ ಅಟ್ಯಾಚ್ ಅನ್ನೋದು ಬಂದಿರುತ್ತೆ. ಆ ಶೋಲ್ಡರ್ ಅಟ್ಯಾಚ್ ಹತ್ರ ಟೇಪ್ ನ ಈ ರೀತಿ ಇಟ್ಕೊಂಡು, ಸೊ ಈ ಟೇಪ್ ಬಂದು ನಮ್ ಕಫ್ ಮೇಲೆ ಬರ್ಬೇಕು. ಕೆಲವರು ಏನ್ ಮಾಡ್ತಾರೆ, ಈ ರೀತಿ ಇಟ್ಕೊಳ್ತಾರೆ. ಇದು ದೊಡ್ಡ ತಪ್ಪು, ಈ ತರ ಮಾಡ್ಕೊಳ್ಬಾರ್ದು. ಈ ಕಫ್ ಮೇಲೆ ಬರ್ಬೇಕು. ಬಂದು ನಮ್ಗೆ ಏನ್ ಬರ್ಸ್ ಇದೆ ಅದು ಕಂಪ್ಲೀಟ್ ಆಗಿ ಅದ್ರ ಕೆಳಗಡೆ 1 ಇಂಚು ಅಥವಾ 1.5 ಇಂಚು ಅಥವಾ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ 2 ಇಂಚುವರೆಗೂ ನೀವು ತಗೊಳ್ಬಹುದು. ಇನ್ನು ಜಾಸ್ತಿ ಬೇಕಂದ್ರೂ ತಗೊಳ್ಬಹುದು. ಸೊ ಅಷ್ಟು ತಗೊಳ್ಬೇಕಾಗತ್ತೆ. ಸೊ ಇವಾಗ ನಂದು ಆ ರೀತಿ ಕವರ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ. ಇಲ್ಲಿ ನನ್ನ ಏನಿದೆ ಕಫ್ ಕವರ್ ಆಗಿದೆ. ಸೊ ಇಲ್ಲಿಂದ ನಾನು 1 ಇಂಚು ಕೆಳಗಡೆ ತಗೊಳ್ತೀನಿ. ಸೊ ಎಷ್ಟಿದೆ? 14.5 ಇಂದ 15 ಇಂಚುವರೆಗೂ ನಾನು ನನ್ನ ಹೈಟ್ಗೆ, ನನ್ನ ವೆಯ್ಟ್ಗೆ ನಾನು 14.5 15 ಇಂಚು ಇಟ್ಕೊಂಡ್ರು ಏನೂ ಲಾಸ್ ಇಲ್ಲ. ಮತ್ತೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ ಬ್ಲೌಸು ಮೇನ್ಲಿ. ಸೊ ಇದೊಂದು ತಪ್ಪು, ನೀವು ಲೆಂತ್ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಕೆಲವರು ಇನ್ನೊಂದು ಮಾಡುವಂತ ತಪ್ಪು, ಯಾವಾಗ್ಲೂ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ ಫ್ರಂಟ್ ಇಂದಾನೆ ತಗೊಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಬ್ಯಾಕ್ ಇಂದ ತಗೊಳ್ತಾರೆ. ಸೊ ಇಲ್ಲಿ ನೋಡಿ, ನಾನು ಓಪನ್ ಆಗಿ ಹೇಳ್ತೀನಿ, ಬ್ಯಾಕ್ ಅಲ್ಲಿ ಏನಾಗುತ್ತೆ, ನಮ್ದು ಫ್ಲಾಟ್ ಆಗಿರುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ 15 ಇಂಚು ಅಂತ ಅಂದ್ರೆ ಅದು ನಮ್ಗೆ ಇಲ್ಲಿವರೆಗೂ ಬಂದ್ಬಿಡುತ್ತೆ. ಆ ರೀತಿ ಕಾಣುತ್ತೆ, ಬಟ್ ಅಷ್ಟು ಉದ್ದ ಬರಲ್ಲ. ಬಟ್ ಫ್ರಂಟ್ ಅಲ್ಲಿ ಅಂದ್ರೆ ನಮ್ಗೆ ಏನ್ ಬರ್ಸ್ಟ್ ಎಲ್ಲ ಇರುತ್ತೆ, ಸೊ ಅದು ಸ್ವಲ್ಪ ಅಪ್ ಡೌನ್ ಇರುತ್ತಲ್ಲ. ಸೊ ಆವಾಗ ಲೆಂತ್ ಅನ್ನೋದು ಜಾಸ್ತಿ ಕವರ್ ಆಗುತ್ತೆ. ಸೊ ಮಾಡೋ ತಪ್ಪು, ಯಾವಾಗ್ಲೇ ಆಗ್ಲಿ ಬಾಡಿ ಮೆಷರ್ಮೆಂಟ್ ತಗೊಳ್ತೀರಾ, ಖಂಡಿತವಾಗ್ಲೂ ನೀವು ಫ್ರಂಟ್ ಇಂದ ತಗೊಳ್ಬೇಕು. ಬ್ಯಾಕ್ ಇಂದ ತಗೊಂಡಾಗ ನಿಮ್ಗೆ ಈ ಮೆಷರ್ಮೆಂಟ್ಗೆ ಏನ್ 15 ಇಂಚು ನಾನು ಮೆಷರ್ಮೆಂಟ್ ತೆಗೆದೆ, 14.5 ಇಂದ 15, ಈ ಮೆಷರ್ಮೆಂಟ್ಗೆ ನಿಮಗೆ ಕೇವಲ 13 ಇಂಚು 12.5 ಇಂಚು ಈ ರೀತಿ ತೋರಿಸುತ್ತೆ. ಸೊ ಅಲ್ಲಿ ಯಾರು ಬಿಗಿನರ್ಸ್ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಹೇಳ್ತಾ ಇದೀನಿ, ಯಾವಾಗ್ಲೇ ಆಗ್ಲಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಫ್ರಂಟ್ ಇಂದಾನೆ ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು. ಲೆಂತ್ ತಗೊಳ್ಳೋವಾಗ, ಪರ್ಟಿಕ್ಯುಲರ್ಲಿ ಲೆಂತ್ ತಗೊಳ್ಳುವಾಗ ಖಂಡಿತವಾಗ್ಲೂ ನೀವು ಫ್ರಂಟ್ ಇಂದಾನೆ ತಗೊಳ್ಳಿ. ಇದು ನನ್ನ ರಿಕ್ವೆಸ್ಟ್. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಇದನ್ನ ಫಾಲೋ ಮಾಡಿ, ಖಂಡಿತ ನಿಮ್ಗೆ ಲೆಂತ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಒಂದು ಲೆಂತ್ ತೆಗೆದು ನೋಡಿ, ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ, ನಿಮ್ಗೆ ಅದು ಅರ್ಥ ಆಗುತ್ತೆ. ನಾನು ಬರೀ ಬಾಯಲ್ಲಿ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲ್ಲ, ಒಂದು ಮಾಡಿ ನೋಡಿದ್ರೆ ನಿಮಗೆ ನೀಟಾಗಿ ತಲೆಗೆ ಹೋಗುತ್ತೆ. ಸೊ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ. ಓಕೆನಾ. ಸೊ ಲೆಂತ್ ಒಂದು ನೀವು ಸರಿ ಮಾಡ್ಕೊಳ್ಳಿ. ಅದರಿಂದ ಮೇಯ್ನು ನಾವ್ ಈ ರೀತಿ ಎತ್ತಿದಾಗ, ಸೊ ಬ್ಯಾಕ್ ಅಲ್ಲಿ ಲೆಂತ್ ತಗೊಂಡು ಫ್ರಂಟ್ಗೆ ಅದನ್ನ ಅಪ್ಲೈ ಮಾಡೋದು. ಬ್ಯಾಕ್ ಅಲ್ಲಿ ಎಷ್ಟು ಲೆಂತ್ ಬೇಕು ಅಷ್ಟು ಉದ್ದ. ಇವಾಗ 13 ಇಂಚು ಬಂತು ಅನ್ಕೊಳ್ಳಿ, 13 ಇಂಚು ಬ್ಯಾಕ್ ಅಲ್ಲಿ ಬರುತ್ತೆ, ಬಟ್ ಫ್ರಂಟ್ ಅಲ್ಲಿ ಅದು ಸಾಲಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಲೆಂತ್ ಒಂದು ಕರೆಕ್ಟ್ ಆಗಿ ತಗೊಳ್ಳೋದನ್ನ ಕಲ್ತ್ಕೊಳ್ಳಿ. ಸೊ ಸೆಕೆಂಡ್ ಬಂತು, ಸೊ ಬಸ್ಟ್ ಪಾಯಿಂಟ್. ಬ್ಲೌಸ್ ನಲ್ಲಿ ಕಟಿಂಗ್ ಮಾಡುವಾಗ ಬಸ್ಟ್ ಪಾಯಿಂಟ್ ಅನ್ನೋದು ಬಹಳನೇ ಮುಖ್ಯ. ಓಕೆನಾ. ಸೊ ಇವಾಗ ಒಂದು ನಾನು ನಿಮ್ಗೆ ಹಾಗೆ
ಒಂದ್ ಸ್ಕೆಚ್ ಹಾಕಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ನಾನೊಂದು ಫ್ರಂಟ್ ನೋಡಿ, ಇಲ್ಲಿ ಫ್ರಂಟ್ ಶೇಪ್ ಬಂದಿದೆ. ಫ್ರಂಟ್ ಒಂದು ನಾನು ಇಲ್ಲಿ ನಾವೇನ್ ಕಟಿಂಗ್ ಮಾಡೋ ಫೋಲ್ಡ್ ಅಲ್ಲಿ ಬಟ್ಟೆ ಹಾಕೊಳ್ತೀವಿ, ಸೊ ಆ ರೀತಿ ಒಂದು ಡ್ರಾ ಮಾಡಿದೀನಿ. ಸೊ ಇಷ್ಟು, ಇದು ನೆಕ್ ಮತ್ತೆ ಇದು ಆರ್ಮೋಲ್ ರೌಂಡ್ ತಂದಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಸೊ ಇವಾಗ ಏನು ಫ್ರಂಟ್ ಶೇಪ್ಗೆ ನಾವು ಹಾಕೊಳ್ಬೇಕು ಬಸ್ಟ್ ಪಾಯಿಂಟ್. ಸೊ ಅದನ್ನ ಹೇಗೆ ಹಾಕೊಳ್ಬೇಕು, ಸೊ ಏನಕ್ಕಂತಂದ್ರೆ ಈ ಬಸ್ಟ್ ಪಾಯಿಂಟ್ ಅನ್ನೋದು ಏನಿದೆ ಇಲ್ಲಿ, ಸೊ ಈ ಬಸ್ಟ್ ಪಾಯಿಂಟ್ ಅನ್ನೋದು ನಾವೇನು 4 ಡಾಟ್ಸ್ ಹಾಕ್ತಿವಿ, 3 ಅಥವಾ 4 ಹಾಕ್ತಿವಿ, ಕೆಲವರು 3 ಹಾಕ್ತಿವಿ, ಕೆಲವರು 4 ಹಾಕ್ತಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 4 ಅಲ್ಲಾದ್ರೂ ಹಾಕ್ಬೋದು, 3 ಅಲ್ಲಾದ್ರೂ ಹಾಕ್ಬೋದು, ಬಟ್ ನಾನು ಎಲ್ಲದಕ್ಕೂ ಹಾಕೋದು 4 ಡಾಟ್. ಓಕೆನಾ. ಸೊ ಈ 4 ಡಾಟ್ ಏನ್ ಹಾಕ್ತಿವಿ, ಸೊ ಇದನ್ನ ಹಾಕುವಾಗ ಈ ಬಸ್ಟ್ ಪಾಯಿಂಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಬಸ್ಟ್ ಪಾಯಿಂಟ್ ಯಾವ ರೀತಿ ಇರೋದು, ಸೊ ಕೆಲವರು ಒಂದು ಆವರೇಜ್ ಮೆಷರ್ಮೆಂಟ್ ಕೊಟ್ಬಿಡ್ತಾರೆ. ಸೊ ಇಷ್ಟಿಟ್ಕೊಳ್ಳಿ, 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 ಅಥವಾ ಏನು 34 ಇಂಚ್ ಬಂದಾಗ ಏನ್ ಮಾಡ್ತೀರಾ, 9 ಇಂಚ್ ಇಟ್ಕೊಳ್ಳಿ, ಅಥವಾ 9.5 ಇಂಚ್ ಇಟ್ಕೊಳ್ಳಿ, ಇಲ್ಲ ಪ್ರತಿಯೊಂದಕ್ಕೂ 10 ಇಂಚ್ ಇಟ್ಕೊಳ್ಳಿ, ಇಲ್ಲ 10.5 ಇಂಚ್ ಇಟ್ಕೊಳ್ಳಿ. ಈ ರೀತಿ ಒಂದು ಆವರೇಜ್ ಒಂದು ಮೆಷರ್ಮೆಂಟ್ ಕೊಟ್ಬಿಡ್ತಾರೆ. ಸೊ ಯಾರು ಎಲ್ಲಿ ಕಲಿಯಕ್ ಹೋಗ್ತೀರಾ ಅಲ್ಲಿ, ಅಥವಾ ಎಲ್ಲಾದ್ರೂ ಅಲ್ಲಿ ಇಲ್ಲಿ ನೋಡ್ತೀರಾ, ಬಟ್ ಇದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಇದೆ. ಮೆಷರ್ಮೆಂಟ್ ಅಂದ್ರೆ ನೀವು ತಗೊಳ್ಳೋದ್ರ ಮೇಲೆ ಹೋಗುತ್ತೆ. ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿ, ಸೊ ಈ ಬಸ್ಟ್ ಪಾಯಿಂಟ್ ಗೆ ಅಂತಾನು ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಒಂದು 80% ಯೂಸ್ ಆಗುತ್ತೆ, ಇನ್ 20% ಯೂಸ್ ಆಗಲ್ಲ. ಏನಕ್ಕೆ ಅಂದ್ರೆ ಇವಾಗ ನೋಡಿ, ಒಂದು ಚೆಸ್ಟ್ ಮೆಷರ್ಮೆಂಟ್ 36 ಅನ್ಕೊಳ್ಳೋಣ. ಓಕೆನಾ. ಒಂದು ಅಪ್ಪರ್ ಚೆಸ್ಟ್ ನಾವ್ ಯಾವಾಗ ತಗೊಳ್ಳೋದು 36 ಅನ್ಕೊಳ್ಳೋಣ. ಸೊ ಇವಾಗ ನಾನು 36 ಅನ್ಕೊಳ್ಳೋಣ. ಸೊ 36 ಅಪ್ಪರ್ ಚೆಸ್ಟ್ಗೆ ನಾನು 5.3 ಇದ್ದೀನಿ, ಹೈಟ್ ಬಂದು 5.3 ಇದ್ದೀನಿ. ಸೊ 36 ಅಪ್ಪರ್ ಚೆಸ್ಟ್ ಇರೋರೆಲ್ಲ 5.3ನೇ ಅಂತ ಹೇಳಕ್ ಬರಲ್ಲ. ಸೊ 5 ಅಂದ್ರೆ 5 ಅಡಿನೂ ಇರ್ಬೋದು, ಅಥವಾ 5.3 ಇರ್ಬೋದು, ಅಥವಾ ಅವರು 5.5 ಅಡಿ ಉದ್ದ ಅಂದ್ರೆ ನನಗಿನ್ನ ಹೈಟ್ ಜಾಸ್ತಿನೂ ಇರ್ಬೋದು, ಅಥವಾ ನನ್ಗಿನ್ನ ಹೈಟ್ ಕಡಿಮೆನೂ ಇರ್ಬೋದು, ಇನ್ನೂ ಜಾಸ್ತಿ ಇರ್ಬೋದು. ತುಂಬಾ ಲೆಂತ್ ಇರೋರ್ದು 36 ಅಪ್ಪರ್ ಚೆಸ್ಟ್ ಆಗಿರ್ಬೋದು. ಸೊ ಲೆಂತ್ ಇರೋರಿಗೆ ಸ್ವಲ್ಪ ಈ ಲೆಂತ್ ಶೇಪ್ ಬ್ಲೌಸ್ ನ ಲೆಂತ್ ಏನತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ 14 ಇಂಚು 14.25 ಇಂಚ್ ತಗೊಂಡ್ರೆ ಆಗಲ್ಲ, 15 ಇಂಚು 15.25 ಇಂಚು 16 ಇಂಚುವರೆಗೂ ತಗೊಳ್ಬಹುದು. ಸೊ ಆವಾಗ ಏನಾಗುತ್ತೆ, ಕೆಲವ್ರು ಏನು ನಾನು ಹೇಳದ್ನಲ್ಲ ಲಾಸ್ಟ್ ಟೈಮ್ 10 ಇಂಚಿರಿ 9.25 ಇಂಚಿರಿ ಈ ತರ ಒಂದು ಪರ್ಟಿಕ್ಯುಲರ್ ಕೊಟ್ಬಿಡ್ತಾರೆ. ಸೊ ಅದನ್ನ ಎಲ್ಲಾ ಬ್ಲೌಸ್ ಎಲ್ಲಾ ಸೈಜ್ಗೂ ಫಾಲೋ ಮಾಡ್ಬಿಡ್ತೀರಾ. ಸೊ ಆವಾಗ ಆಗೋದು ಕೈ ಹಿಂಗ್ ಎತ್ತದಾಗ ಅದು ಮೇಲಕ್ಕೆ ಎತ್ಕೊಳ್ಳೋದು ಆವಾಗ ಆಗೋದು. ಸೊ ಇವಾಗ ಲೆಂತ್ ಜಾಸ್ತಿ ಇರ್ತಾರೆ, ಸೊ ಆವಾಗ ಲೆಂತ್ ಪ್ರಕಾರ ತಗೊಳ್ಬೇಕಾಗುತ್ತೆ. ಸೊ ಯಾವ ರೀತಿ ನಾನು ಹೇಳದ್ನಲ್ಲ ಬಾಡಿ ಮೆಷರ್ಮೆಂಟ್ ತೋರಿಸೋದಲ್ಲ, ಆವಾಗ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಬಸ್ಟ್ ಪಾಯಿಂಟ್ ಅನ್ನೋದು ಇಲ್ಲಿಂದ, ಸೊ ನನಗೆ ಇಲ್ಲಿ ಬರ್ತಾ ಇದೆ 10.5 ಬರ್ತಾ ಇದೆ. ಓಕೆನಾ. 10.5 ಅಂದ್ರೆ 10.5 ಇಂಚು ಬರ್ತಾ ಇದೆ. ಸೊ ಎಲ್ಲರಿಗೂ 10.5 ಇಂಚು ಬರುತ್ತಾ, ಖಂಡಿತ ಇಲ್ಲ. 11 ಇಂಚು ಬರೋರಿಗೂ ಬರುತ್ತೆ, ಅಥವಾ 10 ಇಂಚು ಬರೋರಿಗೂ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನಮ್ಮ ಬಸ್ಟ್ ಪಾಯಿಂಟ್ ಏನಿದೆ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ ಪರ್ಫೆಕ್ಟ್ ಆಗಿ ಬಾಡಿ ಮೆಷರ್ಮೆಂಟ್ ನ ತಗೊಂಡ್ಬಿಡಿ. ಅಥವಾ ನಿಮ್ಮ ಹತ್ರ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಅದು ಅವ್ರು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ, ಆ ಮೆಷರ್ಮೆಂಟ್ ಬ್ಲೌಸ್ ಯಾವ್ದು ನಿಮ್ಗೆ ಕೊಡ್ತಾರೆ ಅದು ಕರೆಕ್ಟ್ ಆಗಿದೆ, ನನಗೆ ನೀಟ್ ಆಗಿದೆ, ಇದು ಹೇಗಿದೆ ಹಾಗೆ ಮಾಡ್ಕೊಡಿ ಅಂದಾಗ ಮಾತ್ರ. ಸೊ ಬ್ಲೌಸ್ ನಿಂದ, ಸೊ ಇಲ್ಲಿ ನೋಡಿ ಜಸ್ಟ್ ಈಗಷ್ಟೇ ಸ್ಟಿಚ್ ಮಾಡಿದೆ. ಈ ಬ್ಲೌಸ್ ಏನ್ ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಆಗಿದೆ, ಆ ಶೋಲ್ಡರ್ ಅಟ್ಯಾಚ್ ಇಂದ ಟೇಪ್ ನ ಈ ರೀತಿ ಹಿಡಿದು, ಸೊ ಇಲ್ಲಿ ನಮ್ಮ ಮೇನ್ ಡಾಟ್ ಇಟ್ಟಿರ್ತೀವಿ ನೋಡಿ. ಸೊ ಮೇನ್ ಡಾಟ್ ಇಟ್ಟಿದ್ದೀನಿ. ಸೊ ಈ ಮೇನ್ ಡಾಟ್ ಗೆ ಕರೆಕ್ಟ್ ಆಗಿ ಟೇಪ್ ನ ಇಟ್ಕೊಂಡ್ರೆ, ಸೊ ಈ ಬ್ಲೌಸ್ ಅಲ್ಲಿ ಬರ್ತಾ ಇದೆ 9.25 ಇಂಚು. ಇದು 36 ಅಂತ ಹೇಳಲ್ಲ, ಸೊ ಅದಕ್ಕಿಂತ ಕಡಿಮೆ ಇದೆ. ಸೊ ಅಳತೆ ಬ್ಲೌಸ್ ಅಲ್ಲಿ ನೀವು ಆ ರೀತಿ ತಗೊಳ್ಬೇಕು. ಯಾವಾಗ ಬ್ಲೌಸ್ ಪರ್ಫೆಕ್ಟ್ ಆಗಿದೆ, ಇದು ಹೇಗಿದೆ ಹಾಗೆ ಮಾಡ್ಕೊಡಿ ಅಂತ ಹೇಳಿದಾಗ ಮಾತ್ರ. ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ನೀವು ಫಾಲೋ ಮಾಡೋಂಗಿಲ್ಲ, ಬಂದಿರ್ತಾರಲ್ಲ ಅವ್ರ ಹತ್ರ ಈ ರೀತಿ ಬಾಡಿ ಮೆಷರ್ಮೆಂಟ್ ತಗೊಂಡ್ಬಿಡೋದು. ಓಕೆ. ಇನ್ನು ಇದಕ್ಕೆ ಫಾರ್ಮುಲಾನು ಕೂಡ ಇದೆ. ಸೊ ಫಾರ್ಮುಲಾ ಅಂತ ಅಂದ್ರೆ ಯಾವ ರೀತಿ, ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಪ್ಲಸ್ 1.5 ಇಂಚು. ಸೊ ನಾನು ಮೊದ್ಲಿಂದಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ಫಾರ್ಮುಲಾ ಎಲ್ಲ ಕಡೆ ಅಪ್ಲೈ ಆಗಲ್ಲ. ಇವಾಗ ನೋಡಿ 36 ಅಪ್ಪರ್ ಚೆಸ್ಟ್ ಇರುತ್ತಲ್ಲ, ಅಪ್ಪರ್ ಚೆಸ್ಟ್ 36 ಇದ್ರೆ, ಸೊ ಈ ಏನಿದೆ ಈ ಬಸ್ಟ್ ಪಾಯಿಂಟ್ ಮಾರ್ಕ್ ಹಾಕಿದ್ರೆ, ಸೊ ಈ ಬಸ್ಟ್ ಪಾಯಿಂಟ್ ಪಕ್ಕ ಡಾಟ್ಸ್ ಬಂದ್ರೆ ಮಾತ್ರ ಅದು ಬಸ್ಟ್ ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳೋದು. ಸಪೋಸ್ ಇವಾಗ ನಾನು ಹೇಳ್ದೆ ಏನು ಬಸ್ಟ್ ಪಾಯಿಂಟ್ ಇವಾಗ ಒಂದು 10 ಇಂಚು ನಿಮ್ಮ ಬಸ್ಟ್ ಪಾಯಿಂಟ್ ಇರುತ್ತೆ ಅನ್ಕೊಳ್ಳಿ. ಸೊ 10 ಇಂಚು ಬದಲು ನೀವು ಮಿಸ್ ಆಗಿ 11 ಇಂಚು ಇಟ್ರೆ ಏನಾಗುತ್ತೆ. ಸೊ ಇದಕ್ಕೆ 10 ಇಂಚು ಬೇಕು ಅನ್ಕೊಳ್ಳೋಣ, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. 10 ಇಂಚು ಬೇಕು ಅನ್ಕೊಳ್ಳೋಣ. ಸೊ ನೀವು ಮಿಸ್ ಆಗಿ ಇದಕ್ಕೆ 11 ಇಂಚು ಇಡ್ತೀರಾ. ಓಕೆನಾ. ಸೊ ಇಲ್ಲಿಗೆ ಬರುತ್ತೆ ನಿಮ್ಮ ಬಸ್ಟ್ ಪಾಯಿಂಟ್ ಬರುತ್ತೆ, ಇಲ್ಲಿ ಬರುತ್ತೆ. ಆವಾಗ ಏನಾಗುತ್ತೆ, ಡಾಟ್ಸ್ ನ ನಾವು ಇದ್ರ ಸುತ್ತ ಹಾಕ್ತಿವಿ. ಸೊ ಇಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನೋಡಿ ಇದ್ರ ಸುತ್ತ ಬರುತ್ತೆ. ಓಕೆನಾ.
ಇಲ್ಲಿ ನಮ್ಮ ಏನು ಬರ್ಸ್ಟ್ ಇರೋದು ಇಲ್ಲಿ. ಸೊ ಲೆಂತ್ ಜಾಸ್ತಿ ಇಟ್ಟಾಗ ನೀವೇನ್ ಮಾಡ್ತೀರಾ, ಡಾಟ್ಸ್ ನ ಇದ್ರ ಸುತ್ತ ಇಡ್ತೀರಾ. ಬರ್ಸ್ಟ್ ಇರೋದು ಇಲ್ಲಿ ಈ ಪ್ಲೇಸ್ ಅಲ್ಲಿ, ನೀವು ಈ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ಇದ್ರ ಸುತ್ತ ಇಡಿದ್ರೆ ಏನಾಗುತ್ತೆ, ಇಲ್ಲಿ ಕೂತ್ಕೊಬೇಕಾಗಿರುವಂತಹ ಕಫ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಓಕೆನಾ. ಸೊ ಇಲ್ಲಿ ಯಾವ್ದೇ ಬಸ್ಟ್ ಇರಲ್ಲ, ಬಟ್ ಇಲ್ಲೆಲ್ಲ ನಮ್ಗೆ ಏನಾಗುತ್ತೆ, ಟೈಟ್ ಆಗುತ್ತೆ. ಇಲ್ಲಿ ಬಂದು ಲೂಸ್ ಲೂಸ್ ಆಗಿ ಕಾಣುತ್ತೆ, ಲೂಸ್ ಆಗುತ್ತೆ. ಆಟೋಮೆಟಿಕ್ ಆಗಿ ನಾವು ಕೈ ಎತ್ತದಾಗ ಅದು ಆಟೋಮೆಟಿಕ್ ಆಗಿ ಹೋಗುತ್ತೆ. ಸೊ ನಮ್ಮ ಏನ್ ಕಫ್ ಇದೆ, ಕಫ್ ಸುತ್ತ ಕರೆಕ್ಟ್ ಆಗಿ ನಾವ್ ಏನ್ ಇದು ಮಾಡಿರ್ತೀವಿ ಅದು ಕರೆಕ್ಟ್ ಆಗಿ ಕೂತ್ಕೊಂಡಾಗ ಮಾತ್ರ ಅದು ಬ್ಲೌಸ್ ಫಿಟ್ ಆಗೋದು. ಸೊ ಇಲ್ಲಿರೋ ಬಸ್ ಪಾಯಿಂಟ್ಗೆ ಅಥವಾ ಮೇಲ್ಗಡೆ ಬಂದು, ಅಥವಾ ನೋಡಿ ಕಡಿಮೆ ಇಟ್ರಿ ಅನ್ಕೊಳ್ಳಿ, ಸಪೋಸ್ ಇವಾಗ 9 ಇಂಚ್ ಇಟ್ರಿ ಅನ್ಕೊಳ್ಳಿ, ಇಲ್ಲಿಗೆ ಬರುತ್ತೆ ಅನ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ನೀವು ಏನ್ ಮಾಡ್ತೀರಾ, ಡಾಟ್ಸ್ ನ ಹಾಕ್ತೀರಾ ಈ ರೀತಿ. ಈ ರೀತಿ ಡಾಟ್ಸ್ ನ ಹಾಕಿದಾಗ, ಸೊ ಇಲ್ಲಿ ಬಸ್ ಪಾಯಿಂಟ್ ಇರೋದು, ನೀವೇನ್ ಮಾಡ್ತೀರಾ, ಇದ್ರ ಸುತ್ತ ಹಾಕ್ತೀರಾ. ಸೊ ಇಲ್ಲಿ ಕೂತ್ಕೊಬೇಕಾಗಿರೋದು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಇಲ್ಲಿ ಲೂಸ್ ಬರುತ್ತೆ, ಇಲ್ಲಿ ಟೈಟ್ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಬ್ಲೌಸ್ ಫಿಟ್ ಆಗಿ ಕೂರಲ್ಲ, ಶೋಲ್ಡರ್ ಡ್ರಾಪ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಮೇನ್ ರೀಸನ್. ಸೊ ಇದಕ್ಕೆ ನಾನು ಫಾರ್ಮುಲಾ ಅಂತ ಹೇಳಿದೆ, 36 ಇಂಚು ಅಪ್ಪರ್ ಚೆಸ್ಟ್ ಅಥವಾ 40 ಇಂಚು ಅಪ್ಪರ್ ಚೆಸ್ಟ್ ಯಾವುದೇ ಆಗಲಿ, 44 ಇಂಚು ಅಪ್ಪರ್ ಚೆಸ್ಟ್ ಅಥವಾ 32 ಇಂಚು ಅಪ್ಪರ್ ಚೆಸ್ಟ್ ಯಾವ್ದಾದ್ರು ಆಗ್ಲಿ. ಸೊ ಅಪ್ಪರ್ ಚೆಸ್ಟ್ ಅಂದ್ರೆ ನೋಡಿ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು, ಇದು ಫುಲ್ ಬಸ್, ಇದು ಅಪ್ಪರ್ ಚೆಸ್ಟ್. ಅಪ್ಪರ್ ಚೆಸ್ಟ್ ಬಂದ್ರೆ ನಮ್ ಕಂಕ್ಳು ಕೆಳಗಡೆ ಸುತ್ತಳತೆ ತಗೊಳ್ಳೋದು. ಇವಾಗ 32 ಇಂಚ್ ಅಂತಾನೆ ಅನ್ಕೋಣ, ಅಥವಾ 36 ಇಂಚ್, ನಿಮ್ಗೆ ಯಾವ್ದಾದ್ರು ಒಂದು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಳಿ. ಸೊ ಡಿವೈಡೆಡ್ ಬೈ 4, 32 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ, 8 ಇಂಚು ಬರುತ್ತೆ. ಸೊ ಪ್ಲಸ್ 1.5 ಇಂಚು, ಸೊ ಎಷ್ಟಾಗುತ್ತೆ, 9.5 ಇಂಚ್ ಆಗುತ್ತೆ. ಸೊ 9.5 ಇಂಚ್ಗೆ ಇಲ್ಲಿಂದ ಇಲ್ಲಿಗೆ ಟೇಪ್ ಅಲ್ಲಿ ಮೆಷರ್ ಹಾಕಿ ನೀವು ಅಲ್ಲಿ ಸುತ್ತನೂ ನೀವು ಡಾಟ್ಸ್ ಹಾಕೋದು. ಇದು ಬಂದು ಫಾರ್ಮುಲಾ. ಸೊ ಸುಮಾರು ಸ್ಟುಡಿಯೋದಲ್ಲಿ ಹೇಳಿದೀನಿ, ಫಾರ್ಮುಲಾ ಎಲ್ಲಾ ಕಡೆ ಅಪ್ಲೈ ಆಗಲ್ಲ. ಇದು ಒಂದು ಬಿಗಿನರ್ಸ್ಗೆ ನಾವು ಒಂದು ದಾರಿ ತೋರಿಸೋದಷ್ಟು, ನಿಮ್ಗೊಂದಷ್ಟು ಎಕ್ಸ್ಪೀರಿಯನ್ಸ್ ಆಗೋರು ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೆ ತನ್ನಷ್ಟಕ್ಕೆ ತಾನೇ ಬರುತ್ತೆ ಅಂತ ಹೇಳಿ. ಸೊ ಫಾರ್ಮುಲಾ 80%, ಈ ಫಾರ್ಮುಲಾ ಏನಿದೆ ಇದು 80% ಅಪ್ಲೈ ಆಗುತ್ತೆ. ಬಟ್ ನಾನು ಹೇಳಿದ್ನಲ್ಲ ಆವಾಗ್ಲೇನೆ, ಸಪೋಸ್ ಇವಾಗ ನೋಡಿ, ಇವಾಗ ನನಗೆ 10.5 ಇಂಚ್ ಬಂತು. ಸೊ ಇವಾಗ ನಂದು 38, ಓಕೆನಾ. ನಂದು ಇವಾಗ ನಿಮ್ಗೆ ಮೆಷರ್ ಮಾಡಿನೇ ತೋರಿಸ್ತೀನಿ. 38 ಇಂಚ್ ಅಪ್ಪರ್ ಚೆಸ್ಟ್ ಬರುತ್ತೆ ನೋಡಿ, 38 ಇಂಚ್ ಅಪ್ಪರ್ ಚೆಸ್ಟ್ ಬರುತ್ತೆ. ಸೊ ಇವಾಗ ನಾನು ಬಸ್ ಪಾಯಿಂಟ್ಗೆ ಮೆಷರ್ ಹಾಕೊಳ್ತೀನಿ ಅಂದ್ರೆ, ಸೊ ಡಿವೈಡೆಡ್ ಬೈ 4 ಎಷ್ಟಾಯ್ತು, 9.5 ಆಯ್ತು. 9.5ಗೆ 1.5 ಇಂಚ್ ಆಡ್ ಮಾಡಿದ್ರೆ ಸೊ ಎಷ್ಟಾಯ್ತು, 11 ಇಂಚ್ ಆಯ್ತು. ಸೊ ಕರೆಕ್ಟ್ ಬಂತು. ನೀವು ಕೇಳ್ಬೋದು, ಮೇಡಮ್ ನಿಮ್ 10.5 ಬಂದಿದೆ ಅಲ್ವಾ, ನಾನು ಇಲ್ಲಿ ಬಾಡಿ ಮೆಷರ್ಮೆಂಟ್ ಅಲ್ಲಿ ತಗೊಂಡಾಗ 10.5 ಬರುತ್ತಲ್ವಾ. ನೋಡಿ, ಬಾಡಿ ಮೆಷರ್ಮೆಂಟ್ ತಗೊಂಡಾಗ ನನ್ಗೆ 10.5 ಬರುತ್ತೆ. ಸೊ 11 ಇಂಚು ನಾನು ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿದಾಗ ಬಂತು. ಇನ್ನ ನಾನು 10.5 ಇಂಚು ನನ್ನ ಏನು ಬಸ್ ಪಾಯಿಂಟ್ ಇಡುವಾಗ, ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ಸೊ 10.5 ಏನ್ ಬಂದಿದೆ ಪ್ಲಸ್ ಅರ್ಧ ಇಂಚ್ ಸೇರಿಸ್ಕೊಂಡು ನಾನು 11 ಇಂಚಿಗೆನೆ ಹಾಕೊಳ್ಬೇಕು. ಸೊ ಇಲ್ಲಿ ನಾವು ಫಾರ್ಮುಲಾ ನೋಡಿದಾಗ ಇಲ್ಲಿ ಯಾವುದೇ ನಾವು ಎಕ್ಸ್ಟ್ರಾ ಸೇರಿಸ್ಕೊಳಂಗಿಲ್ಲ. ಫಾರ್ಮುಲಾದಲ್ಲಿ ಏನ್ ಬರುತ್ತೆ ಸೊ ಅದನ್ನ ನಾವು ಹಾಕ್ತಾ ಹೋಗೋದು, ಎಕ್ಸ್ಟ್ರಾ ಸೇರಿಸ್ಕೊಳಂಗಿಲ್ಲ. ಬಾಡಿ ಮೆಷರ್ಮೆಂಟ್ ತಗೊಂಡಾಗ ನಾವ್ ಇಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು. ಓಕೆನಾ. ಸೊ ಫಾರ್ಮುಲಾ ಯೂಸ್ ಮಾಡಿ ತಪ್ಪಿಲ್ಲ. ಈ ಫಾರ್ಮುಲಾ ಪರ್ಟಿಕ್ಯುಲರ್ಲಿ, ನಾನು ಬೇರೆ ಫಾರ್ಮುಲಾ ಬಗ್ಗೆ ಹೇಳ್ತಾ ಇಲ್ಲ, ಈ ಫಾರ್ಮುಲಾ ಪರ್ಟಿಕ್ಯುಲರ್ಲಿ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬಾ ರೇರ್ ಪರ್ಸನ್ಸ್ ಬರ್ತಾರೆ, ತುಂಬಾ ಹೈಟ್ ಜಾಸ್ತಿ ಇರ್ತಾರೆ ಅಥವಾ ತುಂಬಾ ದಪ್ಪ ಇರ್ತಾರೆ. ಸೊ ಆ ತರ ಇರೋವಾಗೆಲ್ಲ ನಾನು ಹೇಳ್ತಾ ಇರೋದು, ಒಳ್ಳೇದು ನೀವು ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ ತಗೊಂಡ್ಬಿಡೋದು, ಅಥವಾ ಅಳತೆ ಬ್ಲೌಸ್ ಇಂದ ಮೆಷರ್ಮೆಂಟ್ ತಗೊಳ್ಳೋದು. ಓಕೆನಾ. ಸೊ 2 ರೀಸನ್. ಒಂದೇದು ಯಾವುದು, ಲೆಂತ್ ಕರೆಕ್ಟ್ ಆಗಿ ತಗೊಳ್ಳಿ, ಫ್ರಂಟ್ ಅಲ್ಲೇ ತಗೊಳ್ಳಿ, ಇದು ಒಂದು. ಎರಡನೇದು ನಮ್ಮ ಬಸ್ ಪಾಯಿಂಟ್ ಏನಿದೆ ಇದು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಸೊ ಇವೆರಡು ಮೆಷರ್ಮೆಂಟ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಬ್ಲೌಸ್, ಯಾವುದೇ ಪ್ರಾಬ್ಲಮ್ ಇರಲ್ಲ. ಓಕೆನಾ. ಇದಿಷ್ಟು ಕೈ ಎತ್ತದಾಗ ಬ್ಲೌಸ್ ಏನ್ ಮೇಲೆ ಕೆತ್ಕೊಳುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದೀನಿ. ಇದನ್ನ ಅಪ್ಲೈ ಮಾಡ್ಕೊಳ್ಳಿ, ಖಂಡಿತ ಪರ್ಫೆಕ್ಟ್ ಆಗಿ ನಿಮ್ಗೆ ಬ್ಲೌಸ್ ಬರುತ್ತೆ. ಓಕೆನಾ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 26ನೇ ತಾರೀಕಿಂದ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.